ವಿದ್ಯಾರ್ಥಿಗಳೇ, ಇತರ ವಸ್ತುಗಳ ವರ್ತನೆ ಒಳಗೊಂಡಂತೆ ಅದರ ಸುತ್ತಲಿನ ಪರಿಸ್ಥಿತಿಯನ್ನ ನಿಯಂತ್ರಿಸುವ ಸಾಮರ್ಥ್ಯದ ಪರಿಮಾಣವನ್ನು ನಾವು ಏನಂತ ಕರೀಬಹುದು? ಯಾರು ಹೇಳ್ತೀರಾ? ಪರಿಸರದ ವಾತಾವರಣ ನಿಯಂತ್ರಣ ಮಾಡ್ತಾ ಇರ್ತಾರೆ. ಆ ನಿಯಂತ್ರಣ ಮಾಡುವಾಗ ನಾವೆಲ್ಲ ಬಹಳಷ್ಟು ಸುರಕ್ಷಿತವಾಗಿ ಬದುಕಲಿಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇನಂತ ಕರೀಬಹುದು ನಾವು? ಅಧಿಕಾರ. ವೆರಿ ಗುಡ್. ಹಾಗಾದ್ರೆ ನಾವು ಇವತ್ತು ಅಧಿಕಾರ ಎಂಬ ನಾಟಕದ ಬಗ್ಗೆ ತಿಳ್ಕೊಳ್ಳೋಣ, ಆಯ್ತಾ? ಇದೊಂದು ನಾಟಕ, ಇದೊಂದು ಐತಿಹಾಸಿಕ ನಾಟಕ. ಐತಿಹಾಸಿಕ ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದ ನಾಟಕ. ಐತಿಹಾಸಿಕ ಅಂದ್ರೆ ಇತಿಹಾಸಕ್ಕೆ ಸಂಬಂಧಿಸಿದ ನಾಟಕ. ಐತಿಹಾಸಿಕ ಅಂದ್ರೆ ಇದ್ರ ಮೂಲಕ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೊಂಡು ಈ ನಾಟಕವನ್ನು ಬರೆದಂತ ಲೇಖಕರು ಗಿರೀಶ್ ಕಾರ್ನಾಡ್. ಹೌದಾ? ಈಗ ನಿಮಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ವಿಚಾರ ಗೊತ್ತಲ್ಲ? ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಗೊತ್ತಿದ್ದವರು ನಿಂತ್ಕೊಂಡು ಬರ್ತೇವೆ. ಕುವೆಂಪು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಕರೀತಾರೆ, ಆಯ್ತಾ? ಈಗ ಮೂರನೇವ್ರು ಯಾರು ಕೇಳ್ತೀನಿ? ವೆರಿ ಗುಡ್. ಶಿವರಾಮ ಕಾರಂತ ಮೂರನೇವ್ರು, ಶಿವರಾಮ ಕಾರಂತ. ನಾಲ್ಕನೇವರು ಅಸ್ತಿ ವೆಂಕಟೇಶ ಅಯ್ಯಂಗಾರ್. ವೆರಿ ಗುಡ್. ಅಸ್ತಿ ವೆಂಕಟೇಶ ಅಯ್ಯಂಗಾರ್. ಐದನೇವರು ಸಿದ್ದೇಶ್ವರಪ್ಪ. ಗೋಕಾಕ್. ಆರನೇವರು ಯು ಆರ್ ಅನಂತಮೂರ್ತಿ. ಏಳನೇವರು ಗಿರೀಶ್ ಕಾರ್ನಾಡ್. ವೆರಿ ಗುಡ್. ಎಂಟನೇವರು ಚಂದ್ರಶೇಖರ ಕಂಬಾರ. ವೆರಿ ಗುಡ್. ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಎಷ್ಟು? 8 ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಇವನ್ನೆಲ್ಲ ಪಟ್ಟಿ ಮಾಡ್ಕೊಳ್ಳಿ, ಆಯ್ತಾ? ಈ 8 ಜನರಲ್ಲಿ ಈ ನಮ್ಮ
ಅರ್ಥ ಆಗ್ತಿದೆಯಲ್ಲ? ಈ ಗಿರೀಶ್ ಕಾರ್ನಾಡ್ ಅವರ ಪರಿಚಯವನ್ನು ನಾವೀಗ ಮಾಡ್ತೀವಿ. ಇವರೇ ಗಿರೀಶ್ ಕಾರ್ನಾಡ್. ನೋಡಿದಿರಲ್ಲ ಇವಾಗ? ನೋಡಿರ್ತಾನೆ ನೋಡಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಿದೇನಪ್ಪ? ಈ ಗಿರೀಶ್ ಕಾರ್ನಾಡ್ ಅವರು ಅವರ ಕೃತಿಕಾರರ ಪರಿಚಯ ತೆಗಿರಿ ನೋಡಿ. ಬಹುಭಾಷೆಗಳನ್ನ ವಲ್ಲ ಹಿರಿಯರು ಯಾರೋ ಆ ಹಿರಿಮೆಗೆ ಬಾಧ್ಯರಾಗಿರ್ತಕ್ಕಂಥ ಬಹುಭಾಷೆ ಅಂದ್ರೆ ಹಲವು ಭಾಷೆಗಳನ್ನ ತಿಳ್ಕೊಂಡಂತಹ ವ್ಯಕ್ತಿಯನ್ನ ನಾವೇಳ್ತೀವಿ ಬಹುಭಾಷಾ ಪಂಡಿತರು, ಬಹುಭಾಷೆಯನ್ನ ತಿಳಿದವರು, ಬಲ್ಲವರು ಅಂತ ಕರಿತೀವಿ. ಅಂತ ಗಿರೀಶ್ ಕಾರ್ನಾಡ್ ಅವರು 1938 ಇಸ್ವಿಯಲ್ಲಿ ಜನಿಸ್ತಾರೆ. ಎಷ್ಟನೇ ಇಸ್ವಿಯಲ್ಲಿ ಜನಿಸ್ತಾರೆ? 1938 ಇಸ್ವಿಯಲ್ಲಿ ಜನಿಸ್ತಾರೆ. ನೋಟ್ ಮಾಡ್ಕೊಳ್ಳಿ ನೋಡಿ. 1938 ಇಸ್ವಿಯಲ್ಲಿ ಇವರು ಜನಿಸ್ತಾರೆ. ಹಲೋ ಮೇ 19 ಮಹಾರಾಷ್ಟ್ರದ ಮಾಥೇರ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಮಹಾರಾಷ್ಟ್ರ ಜನ್ಮಸ್ಥಳ ಯಾವುದು? ಮಾಥೇರ ಎಂಬ ಊರಿನಲ್ಲಿ ಜನಿಸ್ತಾರೆ. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳು ಅಂದ್ರೆ ಯಯಾತಿ ಅಂತ, ಯಯಾತಿ, ಪುರೂರವ ಅಂತ ಹೇಳ್ತೀವಲ್ಲ. ಈ ಕೌರವರು ಪಾಂಡವರ ಪೂರ್ವಜರು ಯಾರಪ್ಪ ಅಂದ್ರೆ ಈ ಯಯಾತಿ, ಪುರೂರವ ಅಂತ ಹೇಳ್ತಾರೆ. ಅಲ್ಲಿಂದ ಪ್ರಾರಂಭವಾಗುತ್ತೆ ಮಹಾಭಾರತ ಅಲ್ವಾ? ಆ ಯಯಾತಿ ನಾಟಕ ಬಹಳಷ್ಟು ಪ್ರಸಿದ್ಧವಾಗಿದೆ. ಮತ್ತೆ ತುಘಲಕ್ ಅಂತಕ್ಕಂಥ ನಾಟಕ, ಎರಡನೇದು ತುಘಲಕ್ ಎಂಬ ನಾಟಕ, ಹಯವದನ ಅಂತಕ್ಕಂಥದ್ದು, ಅಂಜು ಮಲ್ಲಿಗೆ ಅಂತಕ್ಕಂಥದ್ದು, ಮತ್ತೆ ನಾಗಮಂಡಲ ಸಿನಿಮಾನು ಕೂಡ ಆಗಿದೆ. ಮತ್ತೆ ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ನೋಡಿ. ಈ ಅಧಿಕಾರ ನಾಟಕದ ಅಧಿಕಾರ ಎಂಬ ನಾಟಕ ಇರ್ತಕ್ಕಂಥ ನಾಟಕದ ಹೆಸರೇನು? ತಲೆದಂಡ. ಯಾವ ನಾಟಕದಲ್ಲಿದೆ ಅಧಿಕಾರ ಎಂಬ ಪಟ? ತಲೆದಂಡ ಎಂಬ ನಾಟಕದಿಂದ ಆಯ್ಕೆ ಮಾಡಿಕೊಳ್ಳಲು ಆಯ್ತಾ? ಒಡಾಡತ ಆಯುಷ್ಯ ಇವರ ಆತ್ಮಕಥೆ. ಆತ್ಮಕಥೆ ಹೆಸರೇನು? ಅಡಾಡತ ಆಯುಷ್ಯ ಅಂತಕ್ಕಂಥದ್ದು. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತವನ್ನು ನಾವು ತಿಳ್ಕೊಂಡಿದ್ದೀವಿ ಈಗ. ಹಾಗೆ ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಮತ್ತೆ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ, ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ಇವನ್ನೆಲ್ಲ ಈ ಎಲ್ಲ ಪ್ರಶಸ್ತಿಗಳನ್ನ ಪಡೆದಂತ ಇವರು ಚಲನಚಿತ್ರದಲ್ಲೂ ಕೂಡ ನಟನೆ ಮಾಡಿದ್ದಾರೆ, ಹಾಗೂ ಚಲನಚಿತ್ರ ಹಾಗೂ ನಾಟಕಗಳನ್ನ ನಿರ್ದೇಶಿಸಿದ್ದಾರೆ, ಮತ್ತೆ ನಟನೆ ಕೂಡ ಮಾಡಿದ್ದಾರೆ. ಇವು ಮೈಸೂರು ಮಲ್ಲಿಗೆ ಅಂತ ಸಿನಿಮಾ ನೋಡಿದೀರಾ? ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತ, ಅದ್ರಲ್ಲಿ ಮಾವು ಪಾತ್ರ ಮಾಡಿದ್ರೆ ಗಿರೀಶ್ ಕಾರ್ನಾಡ್ ಅಲ್ವಾ? ಮತ್ತೆ AK-47 ಅಂತ ನೋಡಿದ್ರೆ ಸಿನಿಮಾ, ಅದ್ರಲ್ಲಿ ಶಿವರಾಜ್ ಕುಮಾರ್ ಅಪ್ಪ ಇರ್ತಾರೆ ನೋಡಿ, ಅವ್ರು ಯಾರು? ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ನಾಟಕಗಳಂತೂ ಬಹಳಷ್ಟು ಅವರಿಗೆ
ಮುಖ್ಯವಾದಂಥ ವೇದಿಕೆ ಆಗಿತ್ತು ಅಂತ ಹೇಳಿ ಅನೇಕ ಪ್ರಶಸ್ತಿಗಳು ಇವರು ಲಭಿಸಿದವು. ಅದಕ್ಕೋಸ್ಕರ ಆಮೇಲೆ ಈ ಪ್ರಸ್ತುತ ಅಧಿಕಾರ ಪಠ್ಯ ಭಾಗವನ್ನ ಮಾಡಿದರೆ ತಲೆದಂಡ ಎಂಬ ನಾಟಕದಿಂದ ಆಯ್ಕೆ ಮಾಡಿದ್ದಾರೆ. ಈ ತಲೆದಂಡ ಎಂಬ ನಾಟಕ ಯಾರ ಕುರಿತಾಗಿದೆ ಅಂದ್ರೆ ಬಸವಣ್ಣನವರ ಕುರಿತಾಗಿದೆ. ಯಾರು? ಬಸವಣ್ಣ. ನಾವು ಪ್ರೀತಿಯಿಂದ ಬಸವಣ್ಣ ಅಂತ ಕರಿತೀವಿ, ಹೌದಾ? ಈ ಸಮಾಜ ಸುಧಾರಕರು ಅಂತಕ್ಕಂಥ ನೀವು ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದಲ್ಲಿ ಒಂದು ಪಾಠ ಬರುತ್ತೆ, ಸಮಾಜ ಸುಧಾರಕರು. ಅದರಲ್ಲಿ ಬಸವೇಶ್ವರರು ಅಲ್ವಾ? ಆ ಬಸವೇಶ್ವರರು ನೋಡಿ ಲಿಂಗವಂತ ಧರ್ಮವನ್ನ ಸ್ಥಾಪನೆ ಮಾಡಿದ್ರು. ಆದ್ರೆ ಆ ಒಂದು ಧರ್ಮದಲ್ಲಿ ಎಲ್ಲರೂ ಇರಬೇಕು ಅಂತಕ್ಕಂಥ ಪ್ರತಿಪಾದನೆಯನ್ನ ಮಾಡಿ, ಅಂದ್ರೆ ಆ ಲಿಂಗವನ್ನ ಯಾರಾದ್ರೂ ಕೂಡ ಧರಿಸ್ಬೋದು. ಆ ಒಂದು ಲಿಂಗ ಸಂಸ್ಕಾರವನ್ನ ಯಾರಾದ್ರೂ ಯಾವ ಜಾತಿ ಯಾವ ಕುಲವಾದ್ರೂ ಪಡಿಬಹುದು ಅಂತಕ್ಕಂಥ ಒಂದು ಮಹತ್ವದ ಸಂದೇಶವನ್ನ ನೀಡತಕ್ಕಂಥ ಮಹಾನುಭಾವ ಯಾರು? ಬಸವೇಶ್ವರರು, ಬಸವಣ್ಣ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಇವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಘೋಷಣೆಯನ್ನ ಮಾಡಿದೆ. ಅಂತಹ ಮಹತ್ವವಾದಂತಹ ವ್ಯಕ್ತಿತ್ವವುಳ್ಳಂತಹ ಬಸವೇಶ್ವರರು ತಮ್ಮ ಕಾಯಕ ದಾಸೋಹ ತತ್ವವನ್ನ ಜಗತ್ತಿಗೆ ಪ್ರಚುರಪಡಿಸಿದರು. ಆಯ್ತಾ? ಆ ಬಸವಣ್ಣನವರು ಎಲ್ಲಿ ಜನಿಸಿದ್ರು? ಇಲ್ಲಿ ಯಾವರು? ಅವ್ರ ಜನ್ಮಸ್ಥಳ ಬಸವಣ್ಣ ಬಾಗೇವಾಡಿ ಅಂತ ಫೇಮಸ್ ಆಗಿದೆ ಅಲ್ವಾ? ಆ ಬಾಗೇವಾಡಿಯಲ್ಲಿ ಅವರು ಜನಿಸ್ತಾರೆ ಅಲ್ವಾ? ಈಗ ಒಂದೊಂದೇ ಪ್ರಶ್ನೆ ಕೇಳ್ತೀನಿ, ಈಗ ಹೇಳಿ ಆಯ್ತಾ? ಕೇಳೋಣ. ನಿಮಗೆ ಎಷ್ಟು ಪ್ರಶ್ನೆ ಗೊತ್ತಿದೆ ನೋಡೋಣ. ಇಲ್ಲಿ ಬಂದು ಉತ್ತರಿಸ್ಬೇಕು ಆಯ್ತಾ? ಬಾ ಬೇಗ ಬರ್ಬೇಕು. ಈಗ ನಿಮಗೆ ಒಂದು ಪ್ರಶ್ನೆ ಕೇಳಿ ಉತ್ತರ ಹೇಳಿ ಆಯ್ತಾ? ಬಸವಣ್ಣನವರು ಎಲ್ಲಿ ಜನಿಸಿದವ? ಕೇಳ್ತಲ್ಲ ನನಗೆ ಆಯ್ತಾ? ಇಲ್ಲಿದೆ. ಈಗ ಏನು ಪ್ರಶ್ನೆ ಕೇಳೋದೀಗ ಸತ್ಯ? ಈಗ ಕೇಳ. ಆ ಬಸವಣ್ಣನವರ ತಂದೆ ಹೆಸರು ಏನು ಅಂತ ಕೇಳ. ಜೋರಿಗೆ ಹೇಳ್ಬೇಕು. ವಾದರಸ. ಏನು? ಜೋರಿಗೆ ಹೇಳ್ಬೇಕು. ಅವರ ತಾಯಿ ಹೆಸರು ಕೇಳಮ್ಮ. ವಾದಲಾಂಬಿಕೆ. ತಾಯಿ ಹೆಸರೇನು? ವಾದಲಾಂಬಿಕೆ. ನೀನು ಪ್ರಶ್ನೆ ಕೇಳ್ಬಾ ಬೇಗಪ್ಪ. ಬಸವಣ್ಣನವರು ಜನಿವಾರವನ್ನ ಆಗ್ಬೇಕಾದ ಸಂದರ್ಭದಲ್ಲಿ ಅದನ್ನ ಕಿತ್ತೆಸೆದು ಅವರು ತಮ್ಮ ಬಾಗೇವಾಡಿಯಿಂದ ಇಲ್ಲಿ ಬರ್ತಾರೆ, ಕೂಡಲ ಸಂಗಮಕ್ಕೆ ಬರ್ತಾರೆ. ಯಾಕೆ ಬಂದ್ರು? ಯಾಕೆ ಬಂದ್ರೆ ಹೇಳ್ತೀರಾ? ಯಾಕೆ ಬರೋ ಕಾರಣ ಏನಾಯ್ತು? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಅಂದ್ರೆ ಕಥೆ ಅಂತ ಕೇಳ್ಬೇಕು ಅಲ್ವಾ? ನೋಡಿ, ಇವರು ಮೂಲತಃ ಹುಟ್ಟಿದ್ದಲ್ಲ ಬ್ರಾಹ್ಮಣರು. ಯಾರು? ಅವರಿಗೆ ಆ ಒಂದು ಜನಿವಾರ ಆಗ್ತಕ್ಕಂಥ ದೀಕ್ಷಾ ಸಂಸ್ಕಾರವನ್ನ ಮಾಡಬೇಕು ಅಂತ ತಂದೆ ತಾಯಿ ಅಂತ ನಿರ್ಧರಿಸಿ ಜನಿವಾರದ ಆ ಒಂದು ಸಂಸ್ಕಾರ ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಅವಾಗ ಅವರಿಗೆ ಒಂದು ಪ್ರಶ್ನೆ ಬರುತ್ತೆ, ನನ್ನ ಅಕ್ಕ ನಾಗಮ್ಮನಿಗೆ ಜನಿವಾರ ಹಾಕಿಲ್ಲ, ಕೀಳ ಜಾತಿಯಲ್ಲಿ ಹುಟ್ಟಿದಂತ ದುರ್ಗಾಪುರಿಗೂ ಜನಿವಾರ ಹಾಕಿಲ್ಲ, ನನಗೆ ಯಾಕೆ ಆಗ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು? ಬಾಲಕ ಬಸವಣ್ಣ.
ಬಂದ ನಂತರ ಅವ್ರು ಯಾರ ಜೊತೆಗೆ ಹೋದ್ರು? ಅವ್ರ ಅಕ್ಕ ನಾಗಮ್ಮನ ಜೊತೆಗೆ ಹೋದ್ರು. ಯಾರ ಜೊತೆಗೆ ಹೋದ್ರು? ಸೋದರಿ ನಾಗಮ್ಮ, ಅಕ್ಕ ನಾಗಮ್ಮನ ಜೊತೆಗೆ ಹೋಗ್ತಾರೆ. ಕೂಡಲ ಸಂಗಮ ಎಲ್ಲಿದೆ? ಯಾರು ಹೇಳಿದ್ದೀರಾ? ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆ. ವೆರಿ ಗುಡ್. ನೋಡಿ, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಮಲಪ್ರಭಾ ಮತ್ತು ಘಟಪ್ರಭಾ ನದಿಗಳ ಸಂಗಮ ಸ್ಥಳ ಯಾವುದು? ಕೂಡಲ ಸಂಗಮ. ಅದೊಂದು ಘಟಿಕಾ ಸ್ಥಾನವಾಗಿತ್ತು ಅಂತ. ಘಟಿಕಾ ಸ್ಥಾನ ಅಂದ್ರೇನು? ಯಾರು ಹೇಳ್ತೀರಾ? ಘಟಿಕಾ ಸ್ಥಾನ ಅಂದ್ರೆ ಅಲ್ಲಿ ಅದೊಂದು ವಿಶ್ವವಿದ್ಯಾಲಯದ ರೀತಿಯಲ್ಲಿ, ಅಂದ್ರೆ ಉನ್ನತ ಶಿಕ್ಷಣ ನೀಡುವ ಶ್ರೇಷ್ಠ ವಿದ್ವಾಂಸರು ಅನುಭಾವಿಗಳು ಇದ್ದಂತಹ ವಿದ್ಯಾ ಕೇಂದ್ರ ಅದಾಗಿತ್ತಂತ. ಆಯ್ತಾ? ಇಲ್ಲಿಗೆ ದೇಶದ ನಾನಾ ಕಡೆಯಿಂದ ವಿದ್ಯಾರ್ಥಿಗಳು ಬರ್ತಿದ್ರಂತೆ. ಹಾಗಾಗಿ ಬಸವಣ್ಣ ಅವರು ಅಲ್ಲಿಗೆ ಹೋದ್ರು. ಅವರ ಗುರುಗಳು ಯಾರಾಗಿದ್ರಂತೆ? ಬಸವಣ್ಣ ಅವರ ಗುರುಗಳು ಯಾರಪ್ಪ ಅಂದ್ರೆ ಕಪ್ಪಡಿಯ ಸಂಗಯ್ಯ ಅಂತೇಳಿ, ಜಾತವೇದ ಮುನಿಗಳು ಅಂತೇಳಿ, ಈಶಾನ ಗುರುಗಳು ಅಂತ 3 ಜನ ಗುರುಗಳು ಸಿಗ್ತಾರೆ ಅವರಿಗೆ. ಯಾರಿಗೆ? ಬಸವಣ್ಣ. ಬಸವಣ್ಣನವರ ಸಂಗಮದಿಂದ ಮಂಗಳವಾಡಕ್ಕೆ ಬರಲು ಕಾರಣ ಯಾರು? ಅವರು ಸೋದರ ಮಾವ ಇರ್ತಾರೆ. ಆ ಸೋದರ ಮಾವ ಬಲದೇವ ಅಂತ. ಆ ಸೋದರ ಮಾವನ ಹೆಸರೇನು? ಬಲದೇವರ ಪ್ರೇರಣೆಯಿಂದ ಅವರು ಎಲ್ಲಿ ಬರ್ತಾರೆ? ಮಂಗಳವಾಡಕ್ಕೆ ಬರ್ತಾರೆ. ಆ ಮಂಗಳವಾಡಕ್ಕೆ ಬಂದ್ರು ಅಂತ ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಈಗ ಆ ಮಂಗಳವಾಡದ ರಾಜ ಯಾರಾಗಿದ್ರು ನಿಮಗೆ ಗೊತ್ತಾ? ಹೇಳಿ. ಯಾರು? ಮಂಗಳವಾಡದ ರಾಜ ಯಾರು? ಬಿಜ್ಜಳ ಮಹಾರಾಜ. ಬೇರೆ ಆಯ್ತಾ? ಆ ಬಿಜ್ಜಳನ ಆಸ್ಥಾನಕ್ಕೆ ಬರ್ತಾರೆ ಯಾರು? ಬಸವಣ್ಣ. ಅಲ್ಲಿ ಒಂದು ಸನ್ನಿವೇಶ ನಡೀತಾ ಇತ್ತು. ಅಲ್ಲೊಂದು ಸನ್ನಿವೇಶ. ಇದೊಂದು ನಾಟಕ ಜಂಗಮದೆಡೆಗೆ. ಅಂದ್ರೆ ಬಸವಣ್ಣನವರು ಆ ಜನಿವಾರ ಸಂಸ್ಕೃತಿಯನ್ನ ಹೊಡೆದಾಕಿ ಜಂಗಮದೆಡೆಗೆ ಬಂದರು ಅಲ್ವಾ? ಅಲ್ಲಿ ದೃಶ್ಯ 2ರಲ್ಲಿ ನಾವು ತಿಳ್ಕೊಳ್ತೀವಿ. ನೋಡಿ, ಅಲ್ಲಿ ಕರಡಿಕರೆಲ್ಲ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಏನೋ ಲೆಕ್ಕ ಕಾಪತ್ರಯ ಆಗಿರ್ತವ್ರಿಗೆ. ಆ ಭಂಡಾರದ ಕೋಣೆಯಲ್ಲಿ ಕರಡಿಕರು ಬೆವರು ಒರೆಸಿಕೊಳ್ಳುತ್ತಾ ನಿರಾಶೆ ಗಡಿಬಿಡಿಯಿಂದ ಲೆಕ್ಕದ ಪುಸ್ತಕಗಳ ಪುಟಗಳನ್ನ ತಿರುವಿ ಕೂಡಿಸಿ ಕಳೆದು ಮತ್ತೆ ತಲೆ ಕೆರೆದುಕೊಳ್ತಾ ಇದ್ರು. ಅಯ್ಯೋ, ಲೆಕ್ಕನೇ ಖಾಲಿ ಆಗ್ತಾ ಇಲ್ಲಲ್ಲ, ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ತಲೆ ಕೆರೆದುಕೊಳ್ತಿದ್ರು. ಅದೇ ಸಮಯಕ್ಕೆ ಆ ಬಸವಣ್ಣ ಅವರ ಸೋದರ ಮಾವ ಏನಾಗ್ರಿ? ಮನದೇವ. ಅವರ ಜೊತೆಗೆ ಯಾರು ಬಂದ್ರು? ಬಸವಣ್ಣ ಆ ಒಂದು ಬಿಜ್ಜಳದ ಮಂಗಳವಾಡಕ್ಕೆ ಬರ್ತಾರೆ. ಅವಾಗ ಮುಖ್ಯ ಕರ್ಣಿಕ ಹೇಳ್ತಾರೆ, ಬಲದೇವರು ಬರುವ ಹೊತ್ತಾಯ್ತು. ಅವರು ಬಂದು ಕೇಳಿದ್ರೆ ಏನೆಂದು ಹೇಳುವುದು? ಕರ್ಣಿಕ ಹೇಳ್ತಾರೆ, ಅದಕ್ಕೆ ದೋಷ ಎಲ್ಲಿದೆ, ಹೇಗಾಗಿದೆ ಒಂದೂ ಗೊತ್ತಾಗ್ತಿಲ್ಲಲ್ಲ ಅಂತ. ಅದಕ್ಕೆ ಬಲದೇವರಸರ ಮತ್ತು ಬಸವಣ್ಣವರು ಅಲ್ಲಿಗೆ ಬರುತ್ತಲೇ ನಿಂತು ಗೌರವ ಸೂಚಿಸ್ತಾರೆ. ಬಲದೇವರಸ ಹೇಳ್ತಾರೆ, ಲೆಕ್ಕಪತ್ರಗಳೆಲ್ಲ ಸರಿಯಾಗಿವೆ ತಾನೇ? ಅದಕ್ಕೆ ಮುಖ್ಯ ಕರ್ಣಿ ಕೇಳ್ತಾರೆ, ಇಲ್ಲ ದೇವರು, ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಹುಡುಕಿದ್ರು ಲೆಕ್ಕ ತಾಳೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಲದೇವರು, ಪ್ರಭುಗಳು ಹಿಂದೆ ಲೆಕ್ಕಪತ್ರಗಳನ್ನ ಪರಿಶೀಲಿಸುವುದಾಗಿ ನಿರೂಪ ಕಳಿಸಿರುವರು. ಮಾತಾಡಬಾರ್ದು. ಯಾರು? ಚಿಂತಿಸುವ ಅಗತ್ಯವೇ ಇಲ್ಲ ದೇವರು, ಎಲ್ಲ ಸರಿಯಾಗಿದೆ ಎಂದು ತಾವು ಪ್ರಭುಗಳಿಗೆ ಹೇಳಿದ್ರೆ ಸಾಕು. ಬಲದೇವರ ಎಂಥ ಮಾತು! ಒಪ್ಪಂಡ ಮನೆಗೆ ದ್ರೋಹ, ನಂಬಿದ ಪ್ರಭುಗಳಿಗೆ ವಂಚನೆ. ಛೀ! ಬಸವಣ್ಣ, ನೀನು ಲೆಕ್ಕದಲ್ಲಿ ತುಂಬಾ ಬುದ್ಧಿವಂತ. ನೀನೊಮ್ಮೆ ಈ ಲೆಕ್ಕ ನೋಡಬಹುದೇ?
ಲೆಕ್ಕದ ಪುಸ್ತಕಗಳನ್ನು ಪಡೆದು ನೋಡುತ್ತಿರುವ ಸೇವಕ ಹೇಳ್ತಾರೆ, ಬಿಜ್ಜಳ ಪ್ರಭುಗಳು ಆರಂಭಿಸುತ್ತಿದ್ದಾರೆ. ಬಿಜ್ಜಳ ಲೆಕ್ಕಪತ್ರಗಳು ದೇವರು ಪ್ರಭು ಅದು ಅದು ಮೊದಲುವುದೇಕೆ ಪ್ರಭು 4 ದಿನಗಳಿಂದ ಕರಡಿಕರೆಲ್ಲ ಲೆಕ್ಕ ತಾಳೆ ಮಾಡಲು ಪ್ರಯತ್ನಿಸಿ ವಿಫಲರಾಗಿದ್ದರು. ಎಲ್ಲೋ ಏನೋ ಸ್ವಲ್ಪ ವ್ಯತ್ಯಾಸವಾಗಿದೆ. ತಾವು ಸಮಯ ಕೊಟ್ಟರೆ ನಾನೇ ತಮ್ಮಲ್ಲಿಗೆ ಬಂದು ಎಲ್ಲ ಲೆಕ್ಕಗಳನ್ನು ತೋರಿಸಬೇಕು. ಅದು ಬಸವಣ್ಣ ಸಿಕ್ಕಿತು ಇಗೋ ನೋಡಿ, ಈ ಪುಟದಲ್ಲಿ ಮುಂದಿನ ಪುಟಕ್ಕೆ ಎತ್ತಿಕೊಳ್ಳುವಾಗ ತಪ್ಪಾಗಿದೆ. ಇಲ್ಲಿ 10,025 ವರಾಹಗಳು ಇದ್ದು ಮುಂದಿನ ಪುಟದಲ್ಲಿ 1,25,000 ವರಾಹಗಳು ಜಮಾ ತೆಗೆದುಕೊಳ್ಳಲಾಗಿದೆ. ಮಧ್ಯೆ ಒಂದೇ ಒಂದು 0 ಹೆಚ್ಚಾಗಿದ್ದರಿಂದ 9,000 ವರಾಹ ಏನಾಗಿದೆ, ವ್ಯತ್ಯಾಸವಾಗಿದೆ. ಇದನ್ನ ಸರಿಪಡಿಸಿದ್ರೆ ಮುಂದಿನದೆಲ್ಲ ಅದಕ್ಕೆ ಬಿಜ್ಜಳ ಆ ಯುವಕನನ್ನೇ ಇಕ್ಕದೆ ನೋಡುತ್ತಾ, ಯಾರು ಯುವಕ, ಯಾವಾಗ ನೇಮಿಸಿಕೊಂಡಿರಿ ಅಂತ ಕೇಳಿ. ಪ್ರಭು ತಮ್ಮ ಅನುಮತಿ ಇಲ್ಲದೆ ನೇಮಿಸಿಕೊಳ್ಳುವ ಮಾತಲ್ಲಿ ಇವನು ನಮ್ಮ ಸೋದರ ಅಳಿಯ ಬಸವಣ್ಣ. ಬಸವಣ್ಣ ಮುಖದಲ್ಲಿ ಅದೇನು ತೇಜಸ್ಸು, ಏನು ಮಾಡುತ್ತಿದ್ದೀರಾ? ಪ್ರಭು ಇವರ ವಿಚಾರ ಎಲ್ಲರಂತಲ್ಲ, ಶೂದ್ರರಿಗೆ ಹೆಂಗಸರಿಗೆ ಹಾಕಬಾರದ ಜನಿವಾರ ತನಗೂ ಬೇಡ ಎಂದು ಅಗ್ರಹಾರದ ಹಂಗು ಹರಿದುಕೊಂಡು ಕೂಡಲ ಸಂಗಮಕ್ಕೆ ಬಂದ. ಅಲ್ಲಿ ಶಿಕ್ಷಣ ಪಡೆದು ನಿನ್ನೆ ತಾನೇ ನನ್ನೊಂದಿಗೆ ಬಂದಿದ್ದಾನೆ. ಹೊಲೆಯರ ಮಕ್ಕಳ ಜೊತೆ ಸೇರಬೇಡ ಎಂದು ತಂದೆ ತಾಯಿ ಹೇಳಿದರೆ ಅವರು ಮನುಷ್ಯರಲ್ಲವೇ? ಹುಟ್ಟುತ್ತಲೇ ಒಬ್ಬರು ಕೊರಳಲ್ಲಿ ಜನಿವಾರ ಹಾಕಿಕೊಂಡು ಮತ್ತೊಬ್ಬರು ಬಾಯಲ್ಲಿ ಮಾಂಸ ತುರಿಕೊಂಡು ಬಂದಿರುವರೇ ಎಂದು ಕೇಳುತ್ತದೆ. ಸರಿಯಾದ ಪ್ರಶ್ನೆ. ಹಣದೇವರ ಸರಿ, ಇವರು ಒಪ್ಪುವುದಾದರೆ ಭಂಡಾರದ ಕರಡಿಕರನ್ನಾಗಿ ನೇಮಿಸಿಕೊಳ್ಳಬಹುದು. ಸಾತ್ಕಾಲದಿಂದ ಬಸವಣ್ಣನ ಕೈಲಿದ್ದ ಪುಸ್ತಕವನ್ನು ಕಿತ್ಕೊಂಡು ಮೊತ್ತದಿಂದ ನೋಡಬಹುದು. ದೇವರು ಆಗಬಹುದು ಎಂಬಂತೆ ತಲೆ ಎಲ್ಲಾಡಿಸಿದ ಬಸವಣ್ಣ, ನೀನೇನು ಹೇಳ್ತೀಯಪ್ಪ? ತಮ್ಮ ವಿಶ್ವಾಸ ದೊಡ್ಡದು, ಸೇವೆ ಸಲ್ಲಿಸಲು ಸಿದ್ಧ. ನಾನು ಕಾಯಕ ಹುಡುಕಿಕೊಂಡೇ ಬಂದದ್ದು. ಬಿಜ್ಜಳ ಕಾಯಕ? ಪ್ರಭು, ಕಾಯಕ್ಕೆ ಸಂಬಂಧಿಸಿದ ಕಾರ್ಯವೇ ಕಾಯಕ. ಅದು ಭೌತಿಕ ಅಥವಾ ಬೌದ್ಧಿಕ ಪರಿಶ್ರಮ ಆಗಿರಬಹುದು. ಹೊಟ್ಟೆ ಇದ್ದವನು ಉಣ್ಣಬೇಕು, ನೆತ್ತಿ ಇದ್ದವನು ಓದುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ರಟ್ಟೆ ಇದ್ದವನು ದುಡಿಯುವುದು. ಕಾಯಕದಲ್ಲಿ ಮೇಲು ಕೀಳು, ಸ್ತ್ರೀ ಪುರುಷ, ಆಳು ಅರಸ ಎನ್ನುವ ಅಂತರವಿಲ್ಲ. ಜಾತಿ ಮತಗಳ ಹಂಗಿಲ್ಲ. ಪ್ರತಿಯೊಬ್ಬರು ಜೀವನೋಪಾಯಕ್ಕಾಗಿ ಒಂದಿಲ್ಲೊಂದು ಕೆಲಸವನ್ನ ಮಾಡಲೇಬೇಕು. ದುಡಿಮೆಯೇ ಧರ್ಮ. ಅದನ್ನೇ ನಾನು ಕಾಯಕ ಎನ್ನುವುದು. ಕಾಯಕ ಜೀವಿಗಳೆಲ್ಲರೂ ಸಮಾನರು. ಬಿಜ್ಜಳ ವಿವರಣೆ ತುಂಬಾ ಚೆನ್ನಾಗಿದೆ. ಕಾಯಕದಿಂದ ಏನು ಪ್ರಯೋಜನ? ಬಸವಣ್ಣ, ಕಾಯಕದಿಂದ ಶ್ರೇಷ್ಠತೆಯನ್ನ ಸಾಧಿಸಬಹುದು, ಸಮಾನತೆ ತರಬಹುದು, ಮೇಲು ಕೀಳು ಎನ್ನುವ ತಾರತಮ್ಯ ನಿವಾರಿಸಬಹುದು. ಪ್ರಚಾರ ಎಲ್ಲಿದೆ? ಕೇಳ್ತಿದ್ದೀರಪ್ಪ? ಕೇಳಿಸ್ತಾ? ಇಬ್ರು ಕೈ ತೆಗೀರಿ. ಅದಕ್ಕೆ ಬಿಜ್ಜಳ ನಗುತ್ತಾರೆ. ಮೇಲು ಕೀಳು ಇಂದು ನಿನ್ನೆಯದಲ್ಲವಲ್ಲ. ಅದಕ್ಕೆ ಬಸವಣ್ಣ, ಅದೇ ತಪ್ಪು ಪ್ರಭು. ತಾವು ಮೇಲೆಂದು ಬೀಗುವ ಬ್ರಾಹ್ಮಣರ ಮಗ ಬ್ರಾಹ್ಮಣನೇ ಆಗಬೇಕಾಗಿಲ್ಲ. ಆತ ಕ್ಷತ್ರಿಯನೂ ಆಗಬಹುದು, ಶೂದ್ರನೂ ಆಗಬಹುದು. ಅದೇ ರೀತಿ ಶೂದ್ರನ ಮಗ ಬ್ರಾಹ್ಮಣನಾಗಬಹುದು, ಕ್ಷತ್ರಿಯನಾಗಬಹುದು, ವೈಶ್ಯನೂ ಆಗಬಹುದು.
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರತ್ವ ಹುಟ್ಟಿನಿಂದ ಬರುವಂತದ್ದಲ್ಲ, ಅರ್ಹತೆಯಿಂದ ಸಂಪಾದಿಸುವ ಗುಣ. ನೇರವಾಗಿ ಹೇಳಬೇಕೆಂದರೆ ಮಾಂಡಲಿಕ ಅರಸರಾದ ತಾವು ಈ ಸ್ಥಾನದಲ್ಲಷ್ಟೇ ಇರಬೇಕಾಗಿಲ್ಲ. ಹೌದು ಪ್ರಭು, ಅರ್ಹತೆಯುಳ್ಳ ಯಾರಾದರೂ ತಮ್ಮ ಸ್ಥಾನಕ್ಕೆ ಬರಬಹುದು. ಏನಂದಿರಿ? ಸತ್ಯ ಪ್ರಭು, ತಾವು ಈ ಸ್ಥಾನಕ್ಕೆ ಅನರ್ಹರು ಎಂದಾದರೆ ಅರ್ಹತೆಯುಳ್ಳ ಯಾರಾದರೂ ತಮ್ಮ ಸ್ಥಾನಕ್ಕೆ ಬರಬಹುದು. ಅಷ್ಟೇ, ಕಾಯಕ ಶ್ರದ್ಧೆ, ಸತತ ಪ್ರಯತ್ನ ಮತ್ತು ಅರ್ಹತೆಯಿಂದ ನಾಳೆ ನೀವು ಕಲ್ಯಾಣದ ಅರಸರೂ ಆಗಬಹುದು. ಅರಸೊತ್ತಿಗೆ ಕೆಲವರ ಕೆಲವರ ಗುತ್ತಿಗೆಯಲ್ಲ. ರಾಜನ ಮಗ ಹೇಡಿಯಾಗಿದ್ದರೂ ಅವನನ್ನೇ ರಾಜ ಎಂದು ಅಧಿಕಾರದ ಗದ್ದಿಗೆ ಮೇಲೆ ಕೂರಿಸಬೇಕಾಗಿಲ್ಲ. ಬಿಜ್ಜಳ, ನಿಮ್ಮ ವಿವರಣೆ ಯೋಚಿಸುವಂತ ಬಲದೇವರ ಪ್ರಭು, ತಾವು ಹೀಗೆ ಕೇಳುತ್ತಾ ಕುಳಿತರೆ ಇವನ ತರ್ಕ ಮುಗಿಯುವುದೇ ಇಲ್ಲ. ಯಜ್ಞ ಯಾಗಗಳು ಬೇಕಿಲ್ಲ, ಬೆಂಕಿ ದೇವರಲ್ಲ, ದೇವರ ರಕ್ತ ಮಾಂಸ ಬಯಸುವನೇ, ದೇವರು ರಕ್ತ ಮಾಂಸ ಬಯಸುವನೇ, ಬಲಿ ಕೊಡುವುದು ತಪ್ಪು, ಇದರಲ್ಲಿ ಪೂಜಾರಿ ಪುರೋಹಿತರ ಸ್ವಾರ್ಥ ಕುತಂತ್ರ ಇದೆ ಎಂದು ವೈದಿಕರನ್ನು ಹೀಯಾಳಿಸಿ ಊರಲ್ಲಿ ಅವರ ದ್ವೇಷ ಕಟ್ಟಿಕೊಂಡ ಬಸವಣ್ಣ. ನಾನು ಯಾರನ್ನೂ ಹೀಯಾಳಿಸಿಲ್ಲ, ಸತ್ಯವನ್ನು ಪ್ರತಿಪಾದಿಸಿದೆ. ಈ ಬಸವ ನಮ್ಮ ಸನಾತನ ಧಾರ್ಮಿಕ ಆಚರಣೆಗಳನ್ನ ನಿಂದಿಸಿ ನಾಳೆ ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುವುದು ಎಂದು ನನಗೆ ಬಹಿಷ್ಕಾರ ಹಾಕಲು ಮುಂದಾದನು. ಅದರಿಂದ ನೊಂದ ನಾನು ಅವರ ಜಾತಿಯ ಸಂಕೇತವಾದ ಜನಿವಾರ ಕಿತ್ತೆಸೆದು ಆ ಊರಿನಿಂದಲೇ ಹೊರಬಂದೆ. ಕಿಚ್ಚಳ, ಅಬ್ಬಬ್ಬ, ವಯಸ್ಸಿಗೆ ಮೀರಿದ ಧೈರ್ಯ, ಏನು ಬುದ್ಧಿವಂತಿಕೆ! ಹೌದು, ಹುಟ್ಟಿದೂರಿನಲ್ಲೇ ಇರಬೇಕಾಗಿತ್ತಲ್ಲ, ಕೂಡಲ ಸಂಗಮಕ್ಕೆ ಏಕೆ ಬಂದಿರಿ? ಜಿಡ್ಡುಗಟ್ಟಿ ಕೊಳೆದ ಆ ಸಂಪ್ರದಾಯವಾದಿಗಳ ನಡುವೆ ಇದ್ದು ಅವರಂತೆ ಸ್ಥಾವರ ಆಗುವ ಬಯಕೆ ನನಗಿರಲಿಲ್ಲ. ಜೀವನ ನದಿಯ ನೀರಿನಂತೆ ನಿರಂತರವಾಗಿ ಹರಿಯುತ್ತಿರಬೇಕು. ಅದಕ್ಕಾಗಿ ನಾನು ಜಂಗಮತ್ವವನ್ನ ಅರಸಿಕೊಂಡು ಬಂದೆ. ಅದಕ್ಕೆ ಬಿಜ್ಜಳ ಹೇಳ್ತಾನೆ, ತರ್ಕ ಸರಿಯಾಗಿಯೇ ಇದೆ. ಬಲದೇವರ ಸರೆ ಅನರ್ಘ್ಯ ರತ್ಯವನ್ನೇ ಬರಮಾಡಿಕೊಂಡಿದ್ದೀರಿ. ಇವರ ಮಾತುಗಳನ್ನ ಕೇಳುತ್ತಿದ್ದರೆ ಸಮಯ ಕಳೆದದ್ದೇ ಗೊತ್ತಾಗುವುದಿಲ್ಲ. ನಾವಿನ್ನು ಬರುತ್ತೇವೆ. ಸೇವಕ, ಬಿಜ್ಜಳ ಪ್ರಭುಗಳ ನಿರ್ಗಮನವಾಗುತ್ತಿದೆ. ಕರ್ಣಿಕ, ತಲತಲಾಂತರದಿಂದ ಕೂಡಿಸಿ ಕಳೆದು ಗುಣಿಸಿ ಭಾಗಿಸಿದವರಿಗೆ ಲೆಕ್ಕ ಅರ್ಥವಾಗುವುದಿಲ್ಲ, ಇನ್ನು ನಿನಗೆ ಅರ್ಥ ಆಗುತ್ತಾ ಅಂತ ವ್ಯಂಗ್ಯವಾಗಿ ಬಸವಣ್ಣ ನೋಡ್ತಾರೆ. ಆದರೆ ಬಸವಣ್ಣವರು ಅದರಲ್ಲಿ ಯಶಸ್ವಿ ಆಗ್ತಾರೆ. ನೋಡಿ, ಈ ರೀತಿಯಾಗಿ ಬಸವಣ್ಣನವರು ಈ ಮಂಗಳವಾಡಕ್ಕೆ ಬಂದದ್ದು. ಈ ಮಂಗಳವಾಡಕ್ಕೆ ಬಂದು ಆಮೇಲೆ ಅವರು ಕರ್ಣಿಕರಾದ್ರು, ಮತ್ತೆ ಭಂಡಾರದ ನಾಯಕರಾದ್ರು, ಮತ್ತೆ ಮಂತ್ರಿಗಳು ಕೂಡ ಆದರು. ಆ ಸಂದರ್ಭದಲ್ಲಿ ಒಂದು ಪ್ರಸಂಗ ಬರುವುದು ಕಲಗಂಡ ನಾಟಕದಲ್ಲಿ. ಈ ರೀತಿಯಾಗಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು? ಅಲ್ಲಮ ಪ್ರಭುಗಳು ವಹಿಸಿದ್ರು ಅಲ್ವಾ? ಆ ಸಂದರ್ಭದಲ್ಲಿ ಮಹಾಮನೆಯಲ್ಲಿ ಈ ರೀತಿಯಾಗಿ ನಂದನ ದತ್ತಣ ಅಂತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸ್ತ್ರೀ ಪುರುಷರು ಸಮಾನವಾಗಿ ಕೂತು ಅಲ್ಲಿ ಚರ್ಚೆ ಮಾಡತಕ್ಕಂಥ ಅವಕಾಶವನ್ನ ಕಲ್ಪಿಸಿದ್ರು. ಆ ಮಹಾಮನೆಗೆ ದೀನ ದಲಿತರನ್ನ ಮೇಲು ಕೀಳು ಎಂಬ ಭೇದವಿಲ್ಲದೆ ಕೂತು ಚರ್ಚೆ ಮಾಡುವಂತ ಅವಕಾಶವನ್ನ ನೀಡಿದ್ರು. ಆ ಅವಕಾಶವನ್ನ ನೀಡೋದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಮೇಲ್ವರ್ಗದ ಒಬ್ಬ ಗುಡ್ಡೆವೇ ಅಂತ ಹಾಗೆ ಹೋಗೋ ಬಸಣ್ಣ, ನೀನು ಆ ಕೀಳ್ ಜಾತಿಯ ಜನರನ್ನೆಲ್ಲ ಅಲ್ಲಿ ಕೂರಿಸ್ತೀಯಂತೆ, ನಾವು ಬರಲ್ಲಪ್ಪ ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರು ಬಂದ್ರೆ ಬಾರವ, ನೀನೊಂದು ಸಂಬೀಜ ರಕ್ಷಣ ಏನು ಪದವನ್ನು ಹೇಳುವಂತೆ ನೀನೊಂದ್ ಕಡೆ ಕುತ್ಕೊಂಡು ಹೇಳು, ಅವರು ಹೇಳ್ತಾರೆ, ಎಲ್ಲರೂ ಒಂದ್ ಕಡೆ ಕುತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ ಈ ಉತ್ತರ ಕರ್ನಾಟಕ
ಭಾಷೆಯ ಶೈಲಿ ಒಳಗಡೆ ಬಹಳಷ್ಟು ಚೆನ್ನಾಗಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಯಾವ ನಾಟಕ? ಈ ತಲೆದಂಡ ಎಂಬ ನಾಟಕ. ಇದನ್ನ ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ, ಆಯ್ತಾ? ಈಗ ನೀವೊಂದಿಷ್ಟು ಪ್ರಶ್ನೆಗಳು ಕೊಡ್ಬೇಕು ಬೇಗ. ಬಸವಣ್ಣ ಜನಿಸಿದ ಊರು ಯಾವುದು? ಬಸವಣ್ಣ ಜನಿಸಿದ ಊರು ಯಾವುದು? ಬರ್ತವು ನಾಳೆ ತೋರಿಸ. ಬಸವಣ್ಣ ಜನಿಸಿದ ಊರು ಯಾವುದು? ಬಸವಣ್ಣನವರ ತಂದೆ ತಾಯಿಯರ ಹೆಸರೇನು? ಆಯ್ತಾ? ಮೂರನೇ ಪ್ರಶ್ನೆ, ಕೂಡಲ ಸಂಗಮಕ್ಕೆ ಬಸವಣ್ಣ ಯಾರೊಂದಿಗೆ ಹೋದನು? ಆಯ್ತಾ? ನೆಕ್ಸ್ಟ್, ಬಸವಣ್ಣ ಸಂಗಮದಿಂದ ಮಂಗಳವಾಡಕ್ಕೆ ಬರಲು ಕಾರಣವೇನು? ಕಾರಣ ಯಾರು? ಬಸವಣ್ಣ ಸಂಗಮದಿಂದ ಮಂಗಳವಾಡಕ್ಕೆ ಬರಲು ಕಾರಣವೇನು? ಮಂಗಳವಾಡಕ್ಕೆ ಕಾರಣ ಯಾರಾದ್ರು ಅಂತ ಬರೀಬೇಕು.